ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೋಡಿ ಫ್ರೆಂಡ್ಸ್, ನನ್ನ ಹತ್ರ 2 ಸ್ಕೇಲ್ ಮಾಡಲ್ ಬೈಕ್ ಇದೆ. 2 ರಾಯಲ್ ಎನ್ಫೀಲ್ಡ್ ಅವ್ರದ್ದೇ. ಒಂದು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಬೈಕ್ ಇದೆ, ಇನ್ನೊಂದು ರಾಯಲ್ ಎನ್ಫೀಲ್ಡ್ ಮಿಟಿಯೋರ್ 350 ಬೈಕ್ ಇದೆ. 2 ಬೈಕ್ ಇದೆ. ಬನ್ನಿ ಫ್ರೆಂಡ್ಸ್, ಇವೆರಡನ್ನೂ ನಿಮಗೆ ಅನ್ಬಾಕ್ಸ್ ಮಾಡಿ ವಿಡಿಯೋ ಮಾಡಿ ತೋರಿಸ್ತೀನಿ. ಇದನ್ನು ನಾರ್ಮಲಾಗಿ ಯಾರಿಗೆ ಇದು ಸ್ಕೇಲ್ ಮಾಡಲ್ ಬೈಕ್ಸ್ನ ಕಲೆಕ್ಟ್ ಮಾಡಿ ಇಟ್ಕೋಬೇಕು ಅಂತ ಆಬ್ಬಿಸ್ ಇರುತ್ತೆ ಅಂಥವ್ರು ಜಾಸ್ತಿ ಪರ್ಚೇಸ್ ಮಾಡ್ತಾರೆ. ಇಲ್ಲಾಂದರೆ ಶೋಕೇಸಲ್ಲಿ ಇಡೋಕ್ಕೆ ಜಾಸ್ತಿ ಪರ್ಚೇಸ್ ಮಾಡ್ತಾರೆ. ಇಲ್ಲಾಂದರೆ ಚಿಕ್ಕ ಮಕ್ಳಿಗೂ ನೀವು ಪರ್ಚೇಸ್ ಮಾಡಿಕೊಡ್ಬೋದು ಈ ಚಿಕ್ಕ ಸಣ್ಣ ಬೈಕ್ಗಳನ್ನ. ಓಕೆನಾ? ಬನ್ನಿ ಫ್ರೆಂಡ್ಸ್, ಇವಾಗ ಅನ್ಬಾಕ್ಸ್ ಮಾಡೋಣ. ಫಸ್ಟು ನಮ್ಮ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ನ ಅನ್ಬಾಕ್ಸ್ ಮಾಡೋಣ. ಬನ್ನಿ ಫ್ರೆಂಡ್ಸ್. ಮಿಟಿಯೋರ್ನ ಆಮೇಲೆ ಅನ್ಬಾಕ್ಸ್ ಮಾಡೋಣ. ಈ ಕಡೆ ಮಡಗಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಹಿಮಾಲಯನ್ ಬೈಕ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ನಾನು. ತೆಗೆಯೋಣ ಬನ್ನಿ. ಓಕೆ ಫ್ರೆಂಡ್ಸ್, ಬಂದ್ಬಿಡ್ತು ನೋಡಿ. ನಿಮಗೆ ಫ್ರೇಮ್ ಸಮೇತ ಕೊಟ್ಟಿರ್ತಾರೆ ಇದನ್ನು. ಓಕೆನಾ? ನೋಡಿ ಫ್ರೆಂಡ್ಸ್, ಯಾವ ಥರ ಕಾಣಿಸ್ತಾ ಇದೆ. ಹಿಮಾಲಯನ್ 450 ಇರುತ್ತೆ ಅಲ್ವಾ ಇದು CC ಬಂದು. ನೋಡಿ ಯಾವ ಥರ ಕಾಣಿಸ್ತೈತೆ. ಸಖತ್ತಾಗೈತೆ ಅಲ್ವಾ? ನಿಮಗೆ ಒರಿಜಿನಲ್ ಬೈಕ್ ನೋಡ್ದಂಗೆ ಫೀಲ್ ಬಂದ್ಬಿಡುತ್ತೆ ಈ ಸ್ಕೇಲ್ ಮಾಡಲ್ ಬೈಕ್ಗಳನ್ನ ನೋಡಿದ್ರೆ. ನೋಡಿ, ಹಿಂದ್ಗಡೆ ಚಕ್ರ ಮುಂದ್ಗಡೆ ಚಕ್ರ ಎಲ್ಲ ರೊಟೇಟ್ ಆಗುತ್ತೆ ನೋಡಿ. ಒಂದು ನಿಮಿಷ, ಈ ಫ್ರೇಮ್ನ ನಿಮಗೆ ತೆಗೆದುಬಿಡ್ತೀನಿ, ಆಮೇಲೆ ತೋರಿಸ್ತೀನಿ. ಫ್ರೇಮ್ನ ಇದು ಮಾಡಿಬಿಡ್ತೀನಿ. ಸ್ಕ್ರೂ ಡ್ರೈವರ್ ಇಲ್ಲೇ ಇದೆ, ತೆಗೆದುಬಿಡ್ತೀನಿ. ಒಂದು ನಿಮಿಷ ಫ್ರೆಂಡ್ಸ್. ಬಂದ್ಬಿಡ್ತು. ಸ್ಕ್ರೂ ಈ ಕಡೆ ಮಡಗ್ಬಿಡೋಣ. ಓಕೆ ನೋಡಿ ಫ್ರೆಂಡ್ಸ್, ಇವಾಗ ಯಾವ ಥರ ಕಾಣಿಸ್ತಾ ಇದೆ ನಮ್ಮ ಹಿಮಾಲಯನ್ ಬೈಕು. ನೋಡಿ, ಮುಂದ್ಗಡೆ ಚಕ್ರ ಎಲ್ಲ ರೊಟೇಟ್ ಆಗುತ್ತೆ, ಹಿಂದ್ಗಡೆ ಚಕ್ರನೂ ರೊಟೇಟ್ ಆಗುತ್ತೆ. ನೋಡಿ, ಬ್ಯಾಕ್ ಸಸ್ಪೆನ್ಷನ್ ಕೂಡ ಇದೆ ಫ್ರೆಂಡ್ಸ್. ನೋಡಿ ಹಿಂದ್ಗಡೆ ನೋಡಿ ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ಸ್ ಬರುತ್ತಲ್ಲ ಹಿಂದ್ಗಡೆದು ಸೀಟ್ಗೆ, ಅದನ್ನು ಸಹ ಕೊಟ್ಟವ್ರೆ. ಹಿಂದ್ಗಡೆ ನೋಡಿ ನಂಬರ್ ಪ್ಲೇಟು ಎಲ್ಲ, ನಂಬರ್ ಏನಿಲ್ಲ, ನಂಬರ್ ಪ್ಲೇಟು, ಇಂಡಿಕೇಟರ್ಸು ಎಲ್ಲ ಎಷ್ಟು ಸಖತ್ತಾಗಿ ಕಾಣಿಸ್ತೈತೆ ನೋಡಿ ಫ್ರೆಂಡ್ಸ್. ಮಿರರೆಲ್ಲ ನೋಡಿ, 2 ಮಿರರು ಕೊಟ್ಟಿದ್ದಾರೆ. ಯಾವ ಥರ ಕಾಣಿಸ್ತೈತೆ. ಮುಂದ್ಗಡೆ ನೋಡಿ ಹೆಡ್ಲೈಟು ಎಲ್ಲ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಸಖತ್ತಾಗಿ ಕಾಣಿಸ್ತೈತೆ ಫ್ರೆಂಡ್ಸ್. ಇಂಜಿನ್ ಪಾರ್ಟ್ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ. ಪೂರ್ತಿ ಸಣ್ಣ ಡೀಟೇಲ್ಸ್ನ ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಇಂಜಿನ್ ಪಾರ್ಟಲ್ಲಿ. ಓಕೆನಾ? ಆಮೇಲೆ ಇಲ್ಲಿ ನೋಡಿ ಹಾರಂದು ಕೆಳಗಡೆ ಬರುತ್ತಲ್ಲ ಪಾರ್ಟು, ಅದು ಸಹ ಕೊಟ್ಟಿದ್ದಾರೆ. ಹಾರನ್ನು ಕೆಳಗಡೆ ಸಖತ್ತಾಗಿ ಡಿಸೈನ್ ಮಾಡವ್ರೆ. ಬ್ರೇಕ್ ಎಲ್ಲ ನೋಡಿ, ಬ್ರೇಕು ಎಲ್ಲ ಹೆಂಗೆ ಕಾಣಿಸ್ತೈತೆ. ಆಕ್ಸಲೇಟರು, ಬ್ರೇಕು, ಸ್ಪೀಡೋಮೀಟರ್ ಎಲ್ಲ ನೋಡಿ ಫ್ರೆಂಡ್ಸ್ ಯಾವ ಥರ ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಅಂತ. ತುಂಬ ಸಖತ್ತಾಗಿ ಕಾಣಿಸುತ್ತೆ ನೋಡಿ. ಸೈಲೆನ್ಸರ್ ಎಲ್ಲ ಹೆಂಗೆ ಕಾಣಿಸ್ತಾ ಇದೆ ಅಂತ ಸೂಪರಾಗಿ ಕಾಣಿಸ್ತೈತೆ ಅಲ್ವಾ ಫ್ರೆಂಡ್ಸ್? ಸಖತ್ತಾಗಿದೆ ಮಾತ್ರ. ನಿಮಗೆ ಒರಿಜಿನಲ್ ಬೈಕ್ ನೋಡ್ದಂಗೆ ಫೀಲ್ ಬಂದ್ಬಿಡುತ್ತೆ ನೋಡಿ. ಇಲ್ಲಿ ಮುಂದ್ಗಡೆ ಚಕ್ರದ ಡಿಸ್ಕು, ಹಿಂದ್ಗಡೆ ಚಕ್ರದ ಡಿಸ್ಕು ಎಲ್ಲ ಕೊಟ್ಟವ್ರೆ. ಚೈನ್ ಏನು ರೊಟೇಟ್ ಆಗೋಲ್ಲ, ಬರೀ ಚಕ್ರ ಮಾತ್ರ ರೊಟೇಟ್ ಆಗುತ್ತೆ. ಸಖತ್ತಾಗೈತಲ್ವ ಫ್ರೆಂಡ್ಸ್? ಬನ್ನಿ ಇವಾಗ ನಮ್ಮ ಕ್ಲಾಸಿಕ್ ಮಿಟಿಯೋರ್ 350 ಬೈಕ್ನ ಅನ್ಬಾಕ್ಸ್ ಮಾಡೋಣ. ಹಿಮಾಲಯನ್ ಬೈಕ್ನ ಮಡಗ್ಬಿಟ್ಟು ಅದನ್ನು ಅನ್ಬಾಕ್ಸ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಇವಾಗ ನಮ್ಮ ಮಿಟಿಯೋರ್ 350 ಬೈಕ್ನ ಅನ್ಬಾಕ್ಸ್ ಮಾಡೋಣ. ನೋಡಿ, ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಬಂದೇ ಬಿಡ್ತು ಫ್ರೆಂಡ್ಸ್. ಇದು ಸಹ ಫ್ರೇಮ್ ಸಮೇತ ಬರುತ್ತೆ. ಓಕೆನಾ? ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣಿಸ್ತಾ ಇದೆ. ನೋಡಿ, ಮುಂದ್ಗಡೆ ಚಕ್ರ ಎಲ್ಲ ರೊಟೇಟ್ ಆಗುತ್ತೆ, ಹಿಂದ್ಗಡೆ ಚಕ್ರ ಎಲ್ಲ ರೊಟೇಟ್ ಆಗುತ್ತೆ. ಈ ಫ್ರೇಮ್ನ ರಿಮೂವ್ ಮಾಡಿಬಿಡೋಣ. ಬನ್ನಿ ಫ್ರೆಂಡ್ಸ್, ಫ್ರೇಮ್ ತೆಗಿತಾ ಇದ್ದೀನಿ ಈಗ. ಬಂದ್ಬಿಡ್ತು. ಓಕೆ, ಇನ್ನೊಂದು ಸ್ವಲ್ಪ ಇದೆ. ಸ್ವಲ್ಪ ಕಚ್ಕಾಬಿಟ್ಟೈತೆ ಫ್ರೆಂಡ್ಸ್. ಓಕೆ, ಬಂದ್ಬಿಡ್ತು ಫ್ರೆಂಡ್ಸ್. ಫ್ರೇಮ್ನ ಸೈಡಲ್ಲಿ ಇಟ್ಬಿಡೋಣ. ಓಕೆನಾ? ಓಕೆ ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣಿಸ್ತಾ ಇದೆ. ನೋಡಿ, ಹಿಂದ್ಗಡೆ ಚಕ್ರ ಎಷ್ಟು ಚೆನ್ನಾಗಿ ರೊಟೇಟ್ ಆಗುತ್ತೆ, ಮುಂದ್ಗಡೆ ಚಕ್ರನ ಎಷ್ಟು ಚೆನ್ನಾಗಿ ರೊಟೇಟ್ ಆಗುತ್ತೆ. ಹ್ಯಾಂಡ್ಲೆಲ್ಲ ತಿರುಗುತ್ತೆ ನಿಮಗೆ. ನೋಡಿ, ಸೈಡ್ ಸ್ಟ್ಯಾಂಡ್ ಏನು ಬರುತ್ತಾ? ಬರುತ್ತೆ ನೋಡಿ. ಈ ಥರ ನಿಲ್ಲಿಸ್ಬೋದು. ಸೈಡ್ ಸ್ಟ್ಯಾಂಡ್ ಹಾಕ್ಬಿಟ್ಟು ನೀವು ನೋಡಿ ಈ ಥರ ನಿಲ್ಲಿಸ್ಬೋದು ಫ್ರೆಂಡ್ಸ್. ನೋಡಿ, ಮಿರರೆಲ್ಲ ನೋಡಿ ಯಾವ ಥರ ಕಾಣಿಸ್ತಾ ಇದೆ. 2 ಮಿರರ್ ಕೊಟ್ಟಿದ್ದಾರೆ. ಆ್ಯಂಡ್ ಪೆಟ್ರೋಲ್ ಟ್ಯಾಂಕ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಬ್ಯಾಕ್ ಸೀಟು
ಫ್ರಂಟ್ ಸೀಟು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ಇದು ನೋಡಿ ಫ್ರೆಂಡ್ಸ್, ಇಂಜಿನ್ ಪಾರ್ಟ್ ಎಲ್ಲ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಇಂಜಿನ್ ಪಾರ್ಟು, ಬ್ಯಾಕ್ ಸಸ್ಪೆನ್ಷನ್ ಸಹ ಬರುತ್ತೆ ನಿಮಗೆ, ಇಂಡಿಕೇಟರ್ಸು, ಆಮೇಲೆ ನಂಬರ್ ಪ್ಲೇಟು, ಬ್ಯಾಕ್ ಲೈಟು ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಫ್ರೆಂಡ್ಸ್. ಫ್ರಂಟ್ ಸೈಡ್ ನೋಡಿ ಇಂಡಿಕೇಟರ್ಸು, ಮಡ್ ಗಾರ್ಡು, ಡಿಸ್ಕು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ರಬ್ಬರ್ ಟೈರು, ಇದು ಟೈರ್ಗಳೆಲ್ಲ ರಬ್ಬರ್ದು ಬಂದಿದೆ, ಓಕೆನಾ. ಆಮೇಲೆ ಹೆಡ್ಲೈಟ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಸೂಪರಾಗಿ ಕಾಣಿಸ್ತೈತೆ ಅಲ್ವಾ. ಸೈಲೆನ್ಸರ್ ಎಲ್ಲ ನೋಡಿ ಫ್ರೆಂಡ್ಸ್ ಹೆಂಗೆ ಕಾಣಿಸ್ತಾ ಇದೆ, ಸೂಪರಾಗಿದೆ ಸೈಲೆನ್ಸರ್ ಎಲ್ಲ. ಪ್ರತಿಯೊಂದು ಸಣ್ಣ ಸಣ್ಣ ಡೀಟೇಲ್ಸ್ ಎಲ್ಲನೂ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಫ್ರೆಂಡ್ಸ್, ಓಕೆನಾ. ಬನ್ನಿ ಫ್ರೆಂಡ್ಸ್, ಇವಾಗ ಇವೆರಡು ಬೈಕ್ನು ನಿಮಗೆ ಡಿಫ್ರೆಂಟ್ ಆ್ಯಂಗಲಲ್ಲಿ ಡಿಫ್ರೆಂಟ್ ಪ್ಲೇಸಲ್ಲೆಲ್ಲ ತೋರಿಸ್ತೀನಿ. ಡಿಫ್ರೆಂಟ್ ಆ್ಯಂಗಲಲ್ಲೆಲ್ಲ ಕೈಯಲ್ಲೇ ಓಡಿಸ್ಬೇಕು ಎರಡು ಬೈಕ್ಗಳ್ನೂ, ಅವನ್ನೆಲ್ಲ ಕೈಯಲ್ಲೇ ಓಡಿಸಿ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್.
ಓಕೆ ಫ್ರೆಂಡ್ಸ್, ಈ ವಿಡಿಯೋ ಹೇಗನ್ನಿಸ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ನಾವು ತೋರಿಸಿದ್ದು ಎರಡು ಬೈಕ್ನು ನಿಮಗೆ ಯಾವ್ಯಾವ ರೀತಿ ಯಾವ್ಯಾವ ಆ್ಯಂಗಲಲ್ಲೆಲ್ಲ ತೋರಿಸಿರೋದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಬಾಯ್ ಬಾಯ್.